ಒಟ್ನಲ್ಲಿ ಇವತ್ ನಮ್ಗೊಂಥರ ಹಬ್ಬ ಇದ್ದಾಗೆ. ಇದೇ ಖುಷಿಲಿ ರಾತ್ರಿ ಊಟಕ್ಕೆ ನಾನೇ ಸ್ವೀಟ್ ಮಾಡ್ತೀನಿ. ಮಾಡಮ್ಮ ಜಾಮೂನ್ ಮಾಡು, ಬಹಳ ಚೆನ್ನಾಗಿರುತ್ತೆ. ಎಲ್ಲಿದ್ಯಪ್ಪ ನೀನು? ಸ್ವೀಟು ಅಂದ ತಕ್ಷಣ ಬಂದ್ಬಿಟ್ಟಿಯಲ್ಲ. ಅಲ್ಲ ದತ್ತವ್ರೆ, ಸಿಹಿಯಾದ ಸುದ್ದಿ ಕಿವಿ ಮೇಲೆ ಬಿತ್ತು ಅಂದ ಮೇಲೆ ಬಾಯು ಸಿಹಿ ಆಗ್ಬಿಟ್ರೆ ಜನ್ಮ ಸಾರ್ಥಕ ಆಗ್ಬಿಡುತ್ತೆ. ಸೊಸೆ ಮುದ್ದು, ಜಾಮೂನ್ ಮಾಡ್ಬಿಡಮ್ಮ. ಜಾಮೂನ್ ಜೊತೆಗೆ ಒಂಚೂರು ಶಾವಿಗೆ ಪಾಯಸನೂ ಮಾಡ್ಬಿಡು. ಹೋಗ್ಲಿ ಬಿಡಮ್ಮ, ನಿನ್ಗೆ ಯಾವ್ದು ಇಷ್ಟನೋ ಅದನ್ನೇ ಮಾಡು. ಒಟ್ಟಿನಲ್ಲಿ ಸಿಹಿಯಾಗಿದ್ರೆ ಅಷ್ಟೇ ಸಾಕು. ದಂಡ್ಪಿಂಡ, ಈಗ ನನ್ನ ಮನಸ್ಸಿಗೆ ನೆಮ್ಮದಿ ಆಯ್ತು ಕಣ. ನಿಶ್ಚಿಂತೆಯಿಂದ ನಾನು ಕಣ್ಣು ಮುಚ್ಚಬಹುದು. ತಾತ, ಏನ್ ಮಾತು ಅಂತ ಆಡ್ತಿದ್ದೀರಾ? ಸಿಹಿ ಸುದ್ದಿ, ಒಳ್ಳೆ ವಿಷಯ, ಒಳ್ಳೆ ಮಾತುಗಳಾಡ್ಬೇಕಾದ್ರೆ ಈ ಥರ ಮಾತೆಲ್ಲ ಬೇಕಾ? ದಂಡಪಿಂಡ, ಈ ವಯಸ್ಸಲ್ಲಿ ಇಂಥ ಮಾತುಗಳೇ ಬಾಯಿಂದ ಬರೋದು. ಇಷ್ಟು ದಿವಸ ನಿನ್ನ ಹುಚ್ಚಾಟ ನೋಡಿ ಅವಳು ಎಷ್ಟು ನೊಂದ್ಕೊಂಡಿದ್ದಾಳೋ ಅಂತನ್ನೋ ಯೋಚನೆಯಲ್ಲಿದ್ದೆ. ತೀರ್ಥಯಾತ್ರೆಗೆ ಹೋಗಬೇಕು ಅಂತ ಬಹಳ ಸಲ ಅನ್ಕೊಂಡು ಇದ್ದೆ. ಆದರೆ ಈಗ ದೇವರು ಎಲ್ಲ ಸರಿ ಮಾಡಿದ್ದಾನೆ. ನಾನು ನಿಶ್ಚಿಂತೆಯಿಂದ ತೀರ್ಥಯಾತ್ರೆಗೆ ಹೋಗ್ಬೋದು ಅಷ್ಟೇ. ತೀರ್ಥಯಾತ್ರೆಗ ಅದೆಲ್ಲ ಏನೋ ಬೇಡ. ನಿಂಗ್ ಮೊದ್ಲೇ ಆರೋಗ್ಯ ಸರಿ ಇಲ್ಲ, ಸುಮ್ನೆ ಮನೇಲಿರು. ಎಂಥ ಮಾತಾಡ್ಬಿಟ್ಟೆ ಸೊಸೆ ಮುದ್ದು. ಪ್ರತಿಯೊಬ್ಬ ವ್ಯಕ್ತಿನೂ ತನ್ನ ಜೀವನದ ಪ್ರಯಾಣವನ್ನು ಮುಗಿಸೋದಕ್ಕೆ ಮುಂಚೆ ತೀರ್ಥಯಾತ್ರೆ ಮಾಡಬೇಕು ಅನ್ನೋ ಆಸೆ ಇಟ್ಕೊಂಡಿರ್ತಾರೆ ಅಲ್ವಾ ದತ್ತಾವ್ರೆ? ತೀರ್ಥಯಾತ್ರೆ ಮಾಡಬೇಕು ಅಂತ ಎಲ್ಲರ ಮನಸ್ಸಲ್ಲೂ ಇರುತ್ತೆ ಆ ಪ್ರಯೋಜಕ. ಆದರೆ ಹಾಗೆ ತೀರ್ಥಯಾತ್ರೆ ಮಾಡೋರು ಎಲ್ಲೋ 3 ಮತ್ತೊಂದು ಜನ ಅಷ್ಟೆ. ಹೇಗಾದರೂ ಮಾಡಿ ನಾನು ತೀರ್ಥಯಾತ್ರೆ ಮಾಡಲೇಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಸರಿ ತಾತ, ನಿಮಗೆ ತೀರ್ಥಯಾತ್ರೆಗೆ ಹೋಗ್ಬೇಕು ಅನ್ನೋದು ದೊಡ್ಡ ಆಸೆ ಆಗಿದ್ರೆ ನಾನು ನಿಮ್ಮನ್ನು ಕಳ್ಸ್ಕೊಡ್ತೀನಿ. ಅದೆಲ್ಲಿಗೆ ಹೋಗ್ಬೇಕು ಅಂತ ಹೇಳಿ ಅಲ್ಲಿಗೆ ಹೋಗೋ ವ್ಯವಸ್ಥೆ ನಾನು ಮಾಡ್ತೀನಿ. ಗುಡ್ 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 ಗುಡ್. ಈಗ ನೀನು ಸಮರ್ಥ ಆದೆ. ಅಂದಾಗೆ ನಮ್ಮ ಬೀಗರು ಸೋಗ್ಲಾಡಿ ಅವ್ರ ತಂದೆ ಅವರು ನನ್ನ ಜೊತೆ ತೀರ್ಥಯಾತ್ರೆಗೆ ಬರ್ತೀನಿ ಅಂತ ಅಂತಿದ್ರು. ಫೋನ್ ಮಾಡಿಬಿಟ್ಟು ಅವರ ಆರೋಗ್ಯ ಹೇಗಿದೆಯೋ ವಿಚಾರಿಸ್ಕೊತೀಯಾ? ಸರಿ ತಾತ. ಹೊಡೆಯಲ್ಲ ತಾನೆ? ಇಲ್ಲಪ್ಪ. ಜಗನ್ನಾಥ ಯಾರೋ ಕುಳಿತಿರು ನೀನು ರಾಣಿಯ ಹಾಗೆ, ಮಹಾರಾಣಿಯ ಹಾಗೆ, ಆಯಾಸ ಪಡೆದಿರು ನೀನು ಕೂಗುತ್ತ ಹೀಗೆ, ಎಲ್ಲ ಕೆಲಸ ಮಾಡಿ ಮುಗಿಸುವೆ ನೀನೇ ಆಗ ಮೆಚ್ಚಿಕೊಳ್ಳುವೆ, ಪರರಂ ಪರರಂ ಪರರಂ. ತುಳಸಿಯವರೇ, ಈ ಕಷಾಯ ಕುಡಿದ್ರೆ ನಿಮಗೆ ತಲೆ ಸುತ್ತು ಬರೋದು, ಹೊಟ್ಟೆ ತೊಳಸೋದು, ವಾಂತಿ ಬರೋದು ಎಲ್ಲ ಕಮ್ಮಿ ಆಗ್ಬಿಡುತ್ತೆ. ಆದರೆ ನಿಮ್ಮ ಈ ನಗು ಇದೆಯಲ್ಲ, ಅದು ಈ ಕಷಾಯಕ್ಕಿಂತ ಪವರ್ಫುಲ್. ನೀವು ಯಾವಾಗಲೂ ಹೀಗೆ ನಗ್ನಗ್ತಾ ಇರಬೇಕು. ನಾನು ನಿಮ್ಮ ನಗುವನ್ನ ನೋಡ್ತಾ ಇರಬೇಕು. ಮಾಧವ್ ಅವರೇ, ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಾಗಿತ್ತು. ಏನು ಹೇಳಬೇಡಿ. ಹೇಳ್ಬಾರ್ದಾ? ಯಾಕೆ? ಮತ್ತಿನ್ನೇನು, ಹೇಳಿ ಹೇಳಿ ಅಂದರೂ ಹೇಳ್ತಾ ಇಲ್ಲ. ಮೊನ್ನೆಯಿಂದ ಹೇಳಬೇಕು ಅಂತ ಇದ್ದೀರಾ, ಆದರೆ ಏನು ಹೇಳ್ತಾ ಇಲ್ಲ. ನೀವೀಗ ನನ್ನ ಹತ್ರ ಹೇಳಬೇಕು ಅನ್ಕೊಂಡಿದ್ದೀರೋ ಅಥವಾ ಹೇಳಬಾರ್ದು ಅನ್ಕೊಂಡಿದ್ದೀರೋ? ಹೇಳಬೇಕು ಅಂತಾನೆ ಅನ್ಕೊಂಡಿರೋದು. ಆದರೆ
ಹೇಗೆ ಹೇಳಬೇಕೋ ಗೊತ್ತಾಗ್ತಿಲ್ಲ ಅಷ್ಟೇ. ಕಷಾಯ ತಗೊಳ್ಳಿ. ಈ ಕಷಾಯ ಕುಡಿತಾ ಗಟ್ಟಿ ಮನಸ್ಸಲ್ಲಿ ಗಟ್ಟಿ ಧ್ವನಿಯಲ್ಲಿ ನೀವೇನು ಅಂದ್ಕೊಂಡಿದ್ದೀರೋ ಅದನ್ನು ಧೈರ್ಯವಾಗಿ ಹೇಳಿ. ಇಲ್ಲಿ ನಿಮ್ಮನ್ನು ತಡೆಯೋಕೆ ಯಾರೂ ಇಲ್ಲ. ಮಾಧವ್ ಅವರೇ, ನೀವು ತಂದೆ ಆಗ್ತಾ ಇದ್ದೀರಾ? ಹೌದು ತುಳಸಿಯವರೇ, ನನಗೆ ಗೊತ್ತು. ನಾನೀಗ ಸಮರ್ಥಗೂ ತಂದೆ ಆಗಿದ್ದೀನಿ. ಸಮರ್ಥ್ ನಿಮ್ಮನ್ನು ಅಮ್ಮ ಅಂತ ಕರೆದಿದ್ದಾನೆ ಅಂದಮೇಲೆ ನಾನು ಅವನಿಗೆ ಅಪ್ಪನೇ ತಾನೆ. ಹೌದು, ನನಗಿದರಿಂದ ನಿಜವಾಗ್ಲೂ ಖುಷಿ ಆಯಿತು. ಅದಲ್ಲ ಮಾಧವ್ ಅವರೇ, ನಾನು ಇನ್ನೇನು ಹೇಳಬೇಡಿ. ಹೇಳಿದ್ದೆಲ್ಲ ಆಯ್ತಲ್ಲ. ನೋಡಿ, ಸಮರ್ಥ ನನ್ನನ್ನು ಒಪ್ಕೋಬೇಕು ಅನ್ನೋ ಅತಿ ಆಸೆ ನನಗಿಲ್ಲ. ಒಂದಲ್ಲ ಒಂದಿನ ಒಪ್ಕೋತೇನೆ ಅನ್ನೋದು ನನಗೆ ಗೊತ್ತು.